ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಮಧ್ಯ ಆಕಾಶಕ್ಕೆ ಬಂದು ಇಳಿಯುವಾಗ ಇಲ್ಲೊಂದು ವಚನ ಸೇರಿದೆ, ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬಂದರು. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ಮೊದಲು ಸತ್ತವರು ಎದ್ದು ಬರುವರು ಎಂಬುದಾಗಿ ಬರೆದಿದೆ. ಅಂದ್ರೆ ಇದರ ಅರ್ಥ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು ನಿತ್ಯ ಹೋದವರು ಸತ್ತವರು. ಇದಕ್ಕೆ ನಾನು ಅನೇಕ ಉದಾಹರಣೆಗಳನ್ನು ನಿಮಗೆ ಕೊಡಬಹುದು. ಕ್ರೈಸ್ತ ಭಕ್ತನ ಒಂದು ಮರಣ, ಅದು ಮರಣವಲ್ಲ, ಅವನು ದೀರ್ಘವಾದ ನಿದ್ರೆ ಮಾಡುವುದಕ್ಕೋಸ್ಕರ ಆತನು ಹೋಗುತ್ತಾನೆ. ಕ್ರೈಸ್ತನಿಗೆ ಅಂದ್ರೆ ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಂತ ಮನುಷ್ಯನಿಗೆ ಬರುವ ಮರಣ ಅದು ಮರಣ ಅಲ್ಲ, ಅವನು ಈ ಲೋಕದಿಂದ ಶಾಶ್ವತವಾಗಿ ಅಗಲಿಸಲ್ಪಡುತ್ತಾನೆ. ಇನ್ನೊಂದು ಅರ್ಥದಲ್ಲಿ ಆ ಒಬ್ಬ ವ್ಯಕ್ತಿಯ ದೇಹದೊಳಗಿರುವ ಆತ್ಮ ಬೇರ್ಪಡುತ್ತದೆ. ಇನ್ನೊಂದು ಇದಕ್ಕೆ ಅರ್ಥ ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯ, ಅದು ಕ್ರೈಸ್ತನಿಗೂ ಕೂಡ ಇರಬಹುದು, ಕ್ರೈಸ್ತೇತರರಿಗೂ ಕೂಡ ಇರಬಹುದು, ಮರಣ ಬರುವುದು ನಿಶ್ಚಯ. ಆ ಮರಣದ ಅರ್ಥವೇ ಇದು, ಒಬ್ಬ ವ್ಯಕ್ತಿಯು ಒಂದು ಕುಟುಂಬದಿಂದ ಶಾಶ್ವತವಾಗಿ ಅಗಲಿಸಲ್ಪಡುತ್ತಾನೆ. ಅದೇ ವ್ಯಕ್ತಿಯ ದೇಹದೊಳಗಿಂದ ಆತ್ಮ ಬೇರ್ಪಡುತ್ತದೆ. ಅದೇ ವ್ಯಕ್ತಿ ಇನ್ನೊಂದು ಅರ್ಥದಲ್ಲಿ ಮರಣ ಎಂದರೆ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿತ್ಯ ಜೀವಕ್ಕೆ ಅಥವಾ ನಿತ್ಯ ಮರಣಕ್ಕೆ ಪಡೆಯುವ ಪ್ರವೇಶ ಪತ್ರವೇ ಮರಣ. ಅದನ್ನ ದೇವರ ವಾಕ್ಯದಲ್ಲಿ ಬರೆದದ್ದು ಹೀಗೆ, ನಿದ್ರೆ ಹೋಗುತ್ತಾರೆ. ಇದು ದೇವ ಭಕ್ತರಿಗೆ ಮರಣ ಅಲ್ಲ, ದೇವ ಭಕ್ತರು ನಿದ್ರೆ ಹೋಗುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಅಥವಾ ಮಾರ್ಥ ಮರಿಯಳು ಯೇಸು ಕರ್ತನ ಹತ್ರ ಬಂದು ಹೀಗೆ ಹೇಳಿದರು. ಏನಂತ ಹೇಳಿದ್ರೆ, ಕರ್ತನೇ, ನೀನು ನಮ್ಮಲ್ಲಿ ಇರುತ್ತಿದ್ದರೆ ನಮ್ಮ ತಮ್ಮ ಸಾಯುತ್ತಿರಲಿಲ್ಲ. ಆಗ ಕರ್ತನು ಹೇಳುತ್ತಾನೆ, ನಿಮ್ಮ ತಮ್ಮ ಸತ್ತಿಲ್ಲ, ನಿದ್ರೆ ಮಾಡುತ್ತಾನೆ ಅಂತ. ಆಗ ಕರ್ತನು ಮಾತಾಡುತ್ತಾ ಹೋಗುವಾಗ ಶಿಷ್ಯರಿಗೆ ಹೇಳ್ತಾನೆ, ನಾವು ನಮ್ಮ ಸ್ನೇಹಿತ ಲಾಜರ ನಿದ್ರೆ ಮಾಡ್ತಾ ಇದ್ದಾನೆ, ಅವನನ್ನು ನಾವು ಎಬ್ಬಿಸಲು ಹೋಗೋಣ ಬನ್ನಿರಿ ಎಂಬುದಾಗಿ ಕರ್ತನು ಹೇಳುತ್ತಾನೆ. ಆಗ ಮರಿಯಳು ಹೇಳುತ್ತಾಳೆ, ಕರ್ತನೇ, ಮಾರ್ಥ ಹೇಳ್ತಾಳೆ, ಮರಿಯಳಲ್ಲ ಮಾರ್ಥ ಹೇಳುತ್ತಾಳೆ, ಕರ್ತನೇ, ಈಗಾಗಲೇ ನನ್ನ ತಮ್ಮ ಸತ್ತು 4 ದಿವಸವಾಗಿದೆ, ಆದ್ರೆ ಆತನು ಈಗ ಸತ್ತು ಕೊಳೆತು ನಾರುವ ಸ್ಥಿತಿಯಲ್ಲಿದ್ದಾನೆ, ಅವನು ಹೇಳುವುದು ಹೇಗೆ? ಕರ್ತನನ್ನುತ್ತಾನೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ ಕರ್ತನು ಅನ್ನುತ್ತಾನೆ. ಮರಿಯ ಅನ್ನುತ್ತಾಳೆ, ಕರ್ತನೇ, ನೀನು ಇಲ್ಲಿದ್ದರೆ ನನ್ನ ತಮ್ಮ ಸಾಯುತ್ತಿರಲಿಲ್ಲ, ನೀನೇನು ಮಾಡುತ್ತೀಯೋ ನಿನಗೆ ತಿಳಿದಿದೆ, ನೀನು ಮಾಡು ಎಂಬುದಾಗಿ. ಆಗ ಕರ್ತನು ಅನ್ನುತ್ತಾನೆ, ಸರಿ, ಹಾಗಾದರೆ ಅವನನ್ನು ಎಲ್ಲಿಟ್ಟಿದ್ದೀರಿ? ಅಗೋ ಆ ಸಮಾಧಿಯಲ್ಲಿ ಇಟ್ಟಿದ್ದೇವೆ. ಹಾಗಾದ್ರೆ ಸಮಾಧಿಯಲ್ಲಿದ್ದ ಲಾಜರನ ಶರೀರವು, ಶವವು ಯೇಸು ಕರ್ತನ ಸ್ವರವನ್ನಲ್ಲಿ ಕೇಳುತ್ತದೆ. ಆ ಸ್ವರವೇನೆಂದರೆ, ಯೇಸು ಕರ್ತ ಕರೆಯುವುದೇನೆಂದರೆ, ಮೊದಲು ಆತನು ಕೊಟ್ಟದ್ದು ಅಪ್ಪಣೆ, ಈ ಬಂಡೆಗಲ್ಲನ್ನ ತೆಗೆಯಿರಿ ಎಂಬುದಾಗಿ. ಕೂಡಲೇ ಮಾರ್ಥ ಹೇಳ್ತಾಳೆ, ಕರ್ತನೇ, ಈಗ 4 ದಿವಸವಾಗಿದೆ, ವಾಸನೆ ಬರುತ್ತದೆ, ತೆಗೆಯುವುದು ಬೇಡ. ನನ್ನನ್ನು ನಂಬುವನು ಸತ್ತರೂ ಬದುಕುವನು. ಹೌದು ಕರ್ತನೇ, ನನಗೆ ಗೊತ್ತು, ಆದ್ರೆ ಅದು ಪುನರುತ್ಥಾನದಲ್ಲಿ ಇಲ್ಲ, ಈಗಲೂ ನೀನು ಆ ಕಾರ್ಯವನ್ನು ನೋಡುತ್ತಿ ಎಂದು ಹೇಳಿ ಕರ್ತನು ಅಲ್ಲಿ ಹೇಳ್ತಾನೆ ಅಂತ ಹೇಳಿದ್ರೆ, ಕಲ್ಲನ್ನು ತೆಗೀರಿ. ಕಲ್ಲು ತೆಗೆದು ಕರ್ತನು ಹೇಳಿದಿಷ್ಟೇ. ಕರ್ತನು ಕಣ್ಣೀರು ಬಿಟ್ಟು ಹೇಳ್ತಾನೆ, ಲಾಜರನೇ ಎದ್ದು ಹೊರಗೆ ಬಾ. ದೊಡ್ಡ ಶಬ್ದದಿಂದ ಕರ್ತನು ಲಾಜರನನ್ನ ಹೊರಗೆ ಕರೆಯುತ್ತಾನೆ ಪ್ರಿಯರೇ. ಆಗ ಲಾಜರನು ಹೊರಗೆ ಬರುತ್ತಾನೆ. 4 ದಿನವಾಗಿತ್ತು, ವಾಸನೆ ಬರುತ್ತಿತ್ತು, ಅಸಹ್ಯವಾಗಿತ್ತು, ಆದರೆ ಲಾಜರನು ಎದ್ದು ಹೊರಗೆ ಬಂದ. ಲಾಜರನಿಗೆ ಶುಭ್ರ ವಸ್ತ್ರದಿಂದ ಅವನನ್ನು ಸುತ್ತಿಟ್ಟಿದ್ದರು, ಅವನ ಕಟ್ಟುಗಳನ್ನು ಬಿಚ್ಚಿದೆ, ಅವನು ಹೋಗಲಿ ಎಂಬುದಾಗಿ ಕರ್ತನು ಹೇಳಿದ. ಆಗ ನಾನೊಂದು ಮಾತನ್ನು ಹೇಳಿದ್ದೇನೆಂದರೆ, ಸಮಾಧಿಗಳಲ್ಲಿರುವವರೆಲ್ಲರೂ ದೇವಕುಮಾರನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುತ್ತದೆ. ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಪೂರ್ವಿಕರ ಶರೀರವು ಒಂದು ವೇಳೆ ಕೊಳೆಯುವ ಅವಸ್ಥೆಯಲ್ಲಿದ್ದರೂ ಸರಿಯೇ, ನಿಮ್ಮ ಪೂರ್ವಿಕರ ಶರೀರವು ಒಂದು ವೇಳೆ ಮಣ್ಣಾಗಿದ್ದು ಹೋದರೂ ಸರಿಯೇ, ನಿಮ್ಮ ಪೂರ್ವಿಕರ ಶರೀರದ ಒಂದು ಅವಯ ಇಲ್ಲಿದ್ದರೂ ಸರಿಯೇ, ಇನ್ನೊಂದು ಅವಯ ಬೇರೊಂದು ದೇಶದಲ್ಲಿದ್ದರೂ ಸರಿಯೇ, ಒಂದು ವೇಳೆ ನಿಮ್ಮ ಪೂರ್ವಿಕರು ಒಂದು ವೇಳೆ ಪರದೇಶದಲ್ಲಿ ನಿದ್ರೆ ಹೋಗಿದ್ದರೂ ಸರಿಯೇ, ಅಲ್ಲಿಂದಲೇ ಅವರು ಹೇಳುತ್ತಾರೆ ಎಂಬುದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿರಿ. ಇದರ ಅರ್ಥ, ಲಾಜರನನ್ನ ಯೇಸು ಕ್ರಿಸ್ತನು ಎಬ್ಬಿಸಿದ ಅರ್ಥವೇನೆಂದರೆ, ಎಂಥ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ಮನುಷ್ಯನನ್ನ ದೇವರು ಎಬ್ಬಿಸ್ತಾನೆ, ಎದ್ದು ಹೊರಗೆ ಬರುತ್ತಾನೆ ಮನುಷ್ಯ ಅನ್ನುವುದರ ಅರ್ಥವನ್ನ, ಅದರ ನಿದರ್ಶನವನ್ನ
ಸತ್ತವರು ಎದ್ದು ಬರುತ್ತಾರೆ ಎಂದು ತೋರಿಸುವ ಒಂದು ವಿಶೇಷ ನಿದರ್ಶನವನ್ನ ಅಲ್ಲಿ ದೇವರು ನಮಗೆ ಲಾಜರನ ಮೂಲಕ ಅದನ್ನು ಪ್ರಕಟಿಸಿರುವುದನ್ನ ಎಲ್ಲ ಧಾರ್ಮಿಕ ನಾಯಕರ ಎದುರುಗಡೆಯಲ್ಲಿಯೂ ಮತ್ತು ಮಾರ್ತಾ ಮರಿಯರ ಎದುರಲ್ಲಿಯೂ ಈ ಕಾರ್ಯವನ್ನು ಆತನು ಮಾಡುತ್ತಾನೆ. ಇದಕ್ಕೆ ಇನ್ನೊಂದು ಪ್ರವಾದಿಗಳ ಗ್ರಂಥದಲ್ಲಿರುವಂತಹ ಒಂದು ವಚನವನ್ನ ನಾನು ನಿಮಗೆ ಆಧಾರ ಮಾಡಿ ಮಾತನಾಡಬೇಕೆಂಬುದಾಗಿ ಇದ್ದೇನೆ. ಅದು ಹಿಜ್ಕೀಯನ ಪ್ರವಾದನೆ ಪುಸ್ತಕ 37ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಇರುವಂತಹ ವಾಕ್ಯ ಭಾಗವು. ಅಲ್ಲಿ ಪ್ರವಾದಿಯಾದಂತಹ ಹಿಜ್ಕೀಯನನ್ನು ದೇವರು ಆತನ ಹಸ್ತ ಸ್ಪರ್ಶದಿಂದ ಒಂದು ಸರೋವರದಲ್ಲಿ, ಒಂದು ತಗ್ಗಿನಲ್ಲಿ, ಒಂದು ಕಣಿವೆಯಲ್ಲಿ ನಡೆದು ಬರುವಂತೆ ಹೇಳಿದಾಗ ಆ ತಗ್ಗಿನಲ್ಲಿ ಇದ್ದದ್ದು ಪೂರಾ ಒಣಗಿದ ಎಲುಬುಗಳು. ನೋಡಿ, ಪೂರಾ ಒಣಗಿದ ಎಲುಬುಗಳು ಆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಕರ್ತನು ಹೇಳಿದ. ಅವನು ಬಳಸಿಕೊಂಡು ಬಂದಾಗ ಕರ್ತನು ಹೇಳುವಂತ ಮಾತನ್ನು ಗಮನಿಸಿರಿ. ಅಲ್ಲಿ ಒಂದು ಮಾತನ್ನು ಆತನು ಹೇಳುತ್ತಾನೆ ಹಿಜ್ಕೀಯನಿಗೆ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಈಗೋ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು. ಪ್ರಿಯ ಸಹೋದರ ಸಹೋದರಿಯರೇ, ಲೋಕ ರೂಢಿ ಪ್ರಕಾರ, ನಮ್ಮ ಆಲೋಚನೆಯ ಪ್ರಕಾರ ಎಲುಬುಗಳಿಗೆ ಜೀವ ಬರಲು ಸಾಧ್ಯವಿಲ್ಲ. ಇಲ್ಲಿ ಒಣಗಿದ ಎಲುಬುಗಳು ಉಂಟು. ಯಾರ್ಯಾರ ಎಲುಬುಗಳಿಗೆ ಮಿಕ್ಸ್ ಆಗಿ ಹೋಗಿದೆಯೋ ನಮಗೆ ಗೊತ್ತಿಲ್ಲ. ಅಂತೂ ಬೆರಕೆಯಾದ ಎಲುಬುಗಳು ಇಲ್ಲಿ ತುಂಬಿದೆ ಈ ತಗ್ಗಿನಲ್ಲಿ. ಈ ಒಂದು ದೊಡ್ಡ ಸರೋವರದಲ್ಲಿ, ಆ ಸರೋವರದಲ್ಲಿ ತುಂಬಿದ ಎಲುಬುಗಳ ವಿಷಯದಲ್ಲಿ ಕರ್ತನು ಹೇಳುತ್ತಾರೆ ಅಂದ್ರೆ, ಈ ಎಲುಬುಗಳಿಗೆ ಜೀವ ಬರಬಹುದೋ ಎಂದು ಕೇಳಿದನು. ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು,